ಟೌನ್ಶಿಪ್ ವಿಚಾರದಲ್ಲಿ ಈಗಾಗಲೇ ಜಟಾಪಟಿ ಅನ್ನೋದು ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ಗೊತ್ತೇ ಇದೆ ನಿಮಗೆ. 16 ತಿಂಗಳಿಂದ ಕೂಡ ದೊಡ್ಡ ಮಟ್ಟದ ಆಕ್ಷೇಪಣೆ ಸಲ್ಲಿಕೆ ಆಗ್ತಾನೆ ಇದೆ. ನಿನ್ನೆ ಅಂತೂ ಅದು ಇನ್ನೊಂದು ಹಂತಕ್ಕೆ ಹೋಯ್ತು. ಯಾರ್ಯಾರು ನಿನ್ನೆ ಗಲಾಟೆ ಮಾಡಿದ್ರು ಆ ರೈತರ ವಿರುದ್ಧ FIR ಕೂಡ ಮಾಡಲಾಗಿದೆ. JMC ಸರ್ವೆಗೆ ಅಡ್ಡಿಪಡಿಸಿದ ರೈತರ ಮೇಲೆ FIR ಮಾಡಲಾಗಿದೆ. ಬಿಡದಿ ಠಾಣೆಯಲ್ಲಿ 20ಕ್ಕೂ ಹೆಚ್ಚು ರೈತರ ವಿರುದ್ಧ ಕೇಸ್ ದಾಖಲಾಗಿದೆ. ಪ್ರಮುಖವಾಗಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿ, ದೈಹಿಕ ಹಲ್ಲೆ ಆಗಿದೆ ಅಂತ ಹೇಳಿ ಪ್ರಕರಣ ದಾಖಲಿಸೋದಕ್ಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಇವತ್ತು ಕೂಡ ಯೋಜನಾ ವ್ಯಾಪ್ತಿ ಹಳ್ಳಿಗಳಲ್ಲಿ ರೈತರು ಹೈ ಅಲರ್ಟ್ ನಲ್ಲಿದ್ದಾರೆ. JMC ಸರ್ವೆಯನ್ನ ಮುಂದುವರಿಸಿದ್ರೆ ಇವತ್ತು ತಡೆಯೋದಕ್ಕೆ ನಾವು ತಯಾರಿ ಮಾಡ್ಕೊಳ್ತಾ ಇದೀವಿ, ಎಷ್ಟು ಕೇಸ್ ಬೇಕಾದ್ರೂ ಹಾಕೊಳ್ಳಿ ಅಂತ ಸವಾಲಿಸ್ತಾ ಇದ್ದಾರೆ. ಇದು ಸರ್ಕಾರವನ್ನ ತಣ್ಣಗ್ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ. ಸರ್ಕಾರ ಅಂದುಕೊಂಡದಕ್ಕಿಂತ ದೊಡ್ಡ ಹೋರಾಟ ಸ್ಟಾರ್ಟ್ ಆಗ್ತಾ ಇದೆ. ರೈತರ ಜೊತೆಗೆ ಕೂತು ನಾವು ಮಾತಾಡ್ತೀವಿ ಅಂತ ಕಂದಾಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ರೆಡಿ ಇಲ್ಲ. ರೈತರದ ಆಕ್ಷೇಪಣೆ ಸಿಂಪಲ್ಲು. ಯಾರು ಭೂಮಿಯನ್ನ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅವ್ರ ಭೂಮಿ ನೀವು ಬೇಕಾದ್ರೆ ಸರ್ವೆ ಆದ್ರೂ ಮಾಡ್ಕೊಳ್ಳಿ, ಪರ್ಚೇಸ್ ಆದ್ರೂ ಮಾರ್ಕೊಳ್ಳಿ, ನಮಗದು ಸಂಬಂಧ ಇಲ್ಲ. ಯಾರ ಭೂಮಿ ಕೊಡೋದಕ್ಕೆ ಇಷ್ಟ ಇಲ್ಲ ಅವ್ರ ಭೂಮಿಗೆ ಏನಕ್ಕೆ ನೀವು ಬಂದು ಸರ್ವೆ ಮಾಡ್ತಾ ಇದ್ದೀರಾ ಅನ್ನೋದು ಇವರೆಲ್ಲರ ಪ್ರಶ್ನೆ ಆಗ್ತಾ ಇದೆ. ನೀವು ಒಂದು ಹಿಂಬರಹ ಕೊಟ್ಬಿಡಿ, ನಮಗೆ DC ಇಂದ ಒಂದು ಹಿಂಬರಹ ಬೇಕು. ಲ್ಯಾಂಡ್ ಅಕ್ವಿಸಿಷನ್ಗೆ ಒಪ್ಪಿರುವಂತಹ ಜನರ ಭೂಮಿಯ ಸರ್ವೆ ಮಾತ್ರ ಆಗುತ್ತೆ, ಉಳಿದವರ ಭೂಮಿ ಸರ್ವೆ ಮಾಡೋದಕ್ಕೆ ನಾವು ಬರಲ್ಲ ಅಂತ ಹೇಳಿದ್ರೆ ನಾವು ನಿಮ್ಮನ್ನು ತಡಿತಾನೆ ಇರಲಿಲ್ಲ. ನೆನೆ ಅಧಿಕಾರಿಗಳಿಗೆ ನಾವು ಪೊರಕೆ ಸೇವೆ ಮಾಡಬೇಕಾಗಿ ಬಂದಿದ್ದು ಕೂಡ ಇದೇ ಉದ್ದೇಶಕ್ಕೋಸ್ಕರ ಅನ್ನೋದು ರೈತರ ಮಾತು. ನೋಡಿ, ರೈತರು ಪಾಪ ಆಲ್ಮೋಸ್ಟ್ DC ಕಚೇರಿಯಿಂದ ಹಿಡಿದು ಹೈಕೋರ್ಟ್ ತನಕ ಸತತವಾಗಿ ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸರ್ಕಾರ ನಾಮಕೆ ವಾಸ್ತೆಗೆ ಒಂದು 3 ಸಲ ಮೀಟಿಂಗ್ ಮಾಡ್ತು ಅಂತಾನೆ ಇಟ್ಕೊಳ್ಳೋಣ. ಬಟ್ ಇಲ್ಲಿ ತನಕ ಜನರ ಸೆಂಟಿಮೆಂಟ್ ಅನ್ನು ಅರ್ಥ ಮಾಡ್ಕೊಳ್ಳೋದು ಕೆಲವೊಂದು ಕಡೆಗೆ ಫೇಲ್ ಆಗ್ತಾ ಇದೆಯಾ ಗವರ್ಮೆಂಟ್ ಅನ್ನೋದು ಪ್ರಶ್ನೆ. ಫಲವತ್ತಾದಂತಹ ಕೃಷಿ ಭೂಮಿ ನಾವು ಕೊಡಲ್ಲ ಅನ್ನೋದು ಜನರ ವಾದ. ಡೀಟೇಲ್ಸ್ ಕೊಡ್ತಾರೆ ವಿನಯ್. 20ಕ್ಕೂ ಹೆಚ್ಚು ರೈತರ ವಿರುದ್ಧ ಕೇಸ್ ಆಗಿದೆ. ರೈತರ ಆತ್ಮಸ್ಥೈರ್ಯವನ್ನ ಕುಗ್ಗಿಸೋ ಕೆಲಸ ಕೂಡ ಆಗ್ತಾ ಇದೆ. ಬಟ್ ಈ ಕೇಸ್ಗಳಿಗೆ ಹೆದರ್ಕೊಂಡು ಹೋರಾಟದಿಂದ ಹಿಂದೆ ಸರಿಯೋ ಸಾಧ್ಯತೆ ಎಷ್ಟು? ಮತ್ ಸರ್ಕಾರಕ್ಕೆ ಈ ರೈತರ ಸೆಂಟಿಮೆಂಟ್ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಮಮತಾ, ಏನು ಬಿಡದಿ ಟೌನ್ಶಿಪ್ ಹೋರಾಟ ಆರಂಭವಾಗಿದ್ದಾಗಿದ್ಲೂ ಕೂಡ ರೈತರ ಮೇಲೆ ಕೇಸ್ ಹಾಕುವಂತ ಕೆಲಸವನ್ನು ಕೂಡ ಸರ್ಕಾರ ಮಾಡ್ತಾನೆ ಇರುವಂತದ್ದು. ಈಗಾಗಲೇ ಸುಮಾರು ನಿನ್ನೆ ನಡೆದಂತ ಘಟನೆಗೆ ಸಂಬಂಧಪಟ್ಟಂತೆ 20ಕ್ಕೂ ಹೆಚ್ಚು ರೈತರ ಮೇಲೂ ಕೂಡ ಈಗಾಗಲೇ FIR ಅನ್ನು ಕೂಡ ದಾಖಲು ಮಾಡಿರುವಂತದ್ದು. ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಮಾಡಿದಂತ ವಿಚಾರ ಹಾಗೂ ದೈಹಿಕ ಹಲ್ಲೆ ನಡೆಸಿರುವಂತ ಎರಡೂ ವಿಚಾರವನ್ನ ಇಟ್ಕೊಂಡು ಇದೀಗ ಪ್ರಕರಣವನ್ನ ಮಾಡಲಾಗಿದೆ. ಕಂದಾಯ ಇಲಾಖೆ ಅಧಿಕಾರಿಗಳು ನೀಡಿದಂತ ದೂರಿನ ಮೇರೆಗೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸುವಂತ ಕೆಲಸವನ್ನು ಕೂಡ ಮಾಡಲಾಗಿರುವಂತದ್ದು. ಹಿಂದೆಯೂ ಕೂಡ ಸುಮಾರು 30-40 ರೈತರ ಮೇಲೆ FIR ದಾಖಲಾಗಿತ್ತು. ರಸ್ತೆ ತಡೆದು ಪ್ರತಿಭಟನೆ ಮಾಡಿದಾಗ ಎಲ್ಲವೂ ಕೂಡ ರೈತರ ಮೇಲೆ FIR ದಾಖಲಾಗಿರುವಂತ ಉದಾಹರಣೆಗಳಿವೆ. ಜೊತೆಗೆ ಈ ಒಂದು FIR ಗೆ ಎದುರ್ಕೊಂಡು ರೈತರು ಹೋರಾಟವನ್ನ ನಿಲ್ಲಿಸ್ತಾರೆ, ಹೋರಾಟದಿಂದ ಹಿಂದೆ ಸರಿತಾರೆ ಅಂತಕ್ಕಂಥದ್ದು ಕೂಡ ಸತ್ಯಕ್ಕೆ ದೂರವಾಗಿರುವಂತದ್ದು. ಯಾಕಂದ್ರೆ ರೈತರು ನಿರಂತರವಾಗಿ ಕಳೆದ 485 ದಿನಕ್ಕೂ ಹೆಚ್ಚು ದಿನಗಳ ಕಾಲ ಈಗಾಗಲೇ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ. ಈಗಲೂ ಕೂಡ ರೈತರು ಹೋರಾಟವನ್ನ ಮುಂದುವರಿಸ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ JMC ಸರ್ವೆ ನಿನ್ನೆ ತಾತ್ಕಾಲಿಕವಾಗಿ ಸ್ಥಗಿತವಾಗಿದ್ರು ಕೂಡ ರೈತರು ಇಂದು ಕೂಡ ತಮ್ಮ ಜಮೀನುಗಳಲ್ಲಿ ಅಲರ್ಟ್ ಆಗಿದ್ದಾರೆ. ಯಾರಾದ್ರೂ ಸರ್ವೆ ಆಫೀಸರ್ ಬಂದ್ರೆ ಅಥವಾ ಅಧಿಕಾರಿಗಳು ಬಂದ್ರೆ ಕೂಡಲೇ ಅದಕ್ಕೆ ತಡೆ ಒಡ್ಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ತಮ್ಮ ಹೋರಾಟವನ್ನ ಕೂಡ ಮುಂದುವರಿಸ್ತಾ ಇರುವಂತದ್ದು. ನಿನ್ನೆ ನಡೆದ ಘಟನೆ ಏನಿದೆ, ಘಟನೆಯಿಂದ ಸಾಕಷ್ಟು ರೈತರಿಗೂ ಕೂಡ ಅದರಿಂದ ಹಲ್ಲೆ ಆಗಿತ್ತು. ಜೊತೆಗೆ 3 ಜನ ಪೊಲೀಸ್ ಸಿಬ್ಬಂದಿಗೆ ಹಾಗೂ ಸರ್ವೆ ಅಧಿಕಾರಿಗಳ ಮೇಲೂ ಕೂಡ ಹಲ್ಲೆ ಆಗಿತ್ತು. ಈ ನಿಟ್ಟಿನಲ್ಲಿ 3 ಜನ ಪೊಲೀಸ್ ಸಿಬ್ಬಂದಿ ಹಾಗೂ ಸರ್ವೆ ಅಧಿಕಾರಿ ಮೇಲೆ ಹಲ್ಲೆ ನಡೆದಂತ ಘಟನೆಗೆ ಸಂಬಂಧಪಟ್ಟಂತೆ 20ಕ್ಕೂ ಹೆಚ್ಚು ಜನ ರೈತರ ಮೇಲೆ FIR ಅನ್ನ ದಾಖಲು ಮಾಡಿ ಸದ್ಯ ಪೊಲೀಸರು ಕೇಸನ್ನ ಬುಕ್ ಮಾಡಿರುವಂತದ್ದು. ಇನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪೊಲೀಸರನ್ನ ಕರೆದುಕೊಂಡು ಹೋಗಿ ಮತ್ತೆ ಸರ್ವೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಅದಕ್ಕೆ ಬೇಕಾದಂತ ಹೋರಾಟವನ್ನ ಮಾಡ್ಲಿಕ್ಕೆ ರೈತರು ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.